ನಿಲ್ಬೇಕು ನೀನು ಫೋಟೋಗ್ರಾಫರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿಲ್ಲ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಕೆಲವು ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಬೆಳಗ್ಗೆ ಮದುವೆಯ ದಿನ ಬೆಳಗ್ಗೆ ಹೊರಡೋ ಅಂಥದ್ದು. ಕಳಸಗೆತ್ತಿ ಕಳಸನ್ನು ಹಿಡಿದುಬಿಟ್ಟು ಕೆಲವೊಂದು ಶಾಸ್ತ್ರಗಳನ್ನು ಮಾಡ್ತಾರೆ. ಸೊ ಅವೆಲ್ಲ ಇಲ್ಲಿ ಆಗ್ತಾಯಿದೆ. ಹಾಗೆ ಇಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ಸೇರಿಬಿಟ್ಟು ದೇವರ ಹತ್ರ ನಮಸ್ಕಾರ ಮಾಡಿಬಿಟ್ಟು, ಹಾಗೆ ಹಿರಿಯರನ್ನೆಲ್ಲ ಸೇರಿಸ್ಬಿಟ್ಟು ಮದುಮಗನ ಹತ್ರ ನಮಸ್ಕಾರ ಮಾಡಿಸಿ ಹೊರಡೋ ಅಂಥದ್ದು. ಹೊರಡುವ ಮೊದಲು ಹೊರಗಡೆ ತುಳಸಿ ಕಟ್ಟೆಯ ಎದುರುಗಡೆ ಕೂರಿಸ್ಬಿಟ್ಟು ಬಾಳೆಹಣ್ಣು, ಸಕ್ಕರೆ, ಹಾಲನ್ನು ಕುಡಿಸೋವಂಥ ಶಾಸ್ತ್ರ ನಮ್ಮಲ್ಲಿದೆ. ಸೊ ಅದಕ್ಕೆ ಇಲ್ಲಿ ಕೂತಿದ್ದಾರೆ. ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಇಲ್ಲಿದ್ದಾರೆ. ಹಾಗೆ ನಾನು, ನಮ್ಮ ಮನೆಯವರು, ಮಧು ಗಂಡ, ನನ್ನ ಮಕ್ಕಳು ಮತ್ತು ನನ್ನ ದೊಡ್ಡ ಅಣ್ಣ, ಅತ್ತಿಗೆ, ಚಿಕ್ಕಣ್ಣ, ಅತ್ತಿಗೆ ಎಲ್ಲರೂ ಬಂದಿದ್ದರು. ಕೆಲವೊಂದು ಕ್ಲಿಕ್ಸ್ ಮಾತ್ರ ಇಲ್ಲಿದೆ. ಚೆನ್ನಾಗಿ ತಿನ್ನೋ ಹೊಟ್ಟೆ ತುಂಬ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ವಿ ಎಲ್ಲರೂ. ಏನಂತಂದರೆ ಹಸಿವಾಗತ್ತೆ ಇಲ್ಲ ಅಂದರೆ ನಿನಗೆ ಅಂತ. ಮದುವೆ ದಿನ ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ. ರೆಡಿ ಆಗಬೇಕು, ಎಲ್ಲರನ್ನು ರೆಡಿ ಮಾಡಬೇಕು ಅನ್ನೋ ಗಡಿಬಿಡಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದೇ ಕಷ್ಟ. ಹಾಗೆ ಎಲ್ಲರೂ ಕೆಲವೊಬ್ಬರನ್ನೆಲ್ಲ ಸೇರಿಸ್ಬಿಟ್ಟು ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ತಗೊಂಡ್ವಿ. ಹಾಗೆ ಮದುಮಗನೊಟ್ಟಿಗೆ ಕೂಡ ಕೆಲವೊಂದು ಫೋಟೋಗಳನ್ನು ತಗೊಂಡ್ವಿ. ನಂತರ ಅಲ್ಲಿಂದ ನಾವು ಎಲ್ಲರೂ ಹೊರಟ್ವಿ. ನಾವು ಟೆಂಪೋದಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾವು ಟೆಂಪೋಗೆ ಹತ್ತಿರ ಹೋದ್ವಿ. ಉಳಿದವರೆಲ್ಲ ಕಾರ್ನಲ್ಲಿ ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಹೋಗೋವಂಥದಕ್ಕೋಸ್ಕರ ನಾವು ಇಲ್ಲಿಂದ ಹೊರಟ್ವಿ. ನಾವು ಟೆಂಪೋ ಬೇರೆ ಕಡೆ ನಿಲ್ಲಿಸಿದ್ರಲ್ವ, ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲರೂ ಕೂಡ ಅಲ್ಲೇ ಬಂದರು ಟೆಂಪೋದಲ್ಲಿ ಹತ್ತೋದಕ್ಕೆ. ಅಣ್ಣ, ಅತ್ತಿಗೆ, ಹಾಗೆ ತಮ್ಮನ ಹೆಂಡತಿ, ಅಣ್ಣನ ಮಕ್ಕಳು ಎಲ್ಲರೂ. ಸೊ ಎಲ್ಲರೂ ನಾವು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಮದುಮಗ ಹೊರಡುವಾಗ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಈ ಥರ ಟೆಂಪೋದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋದು ಒಂಥರ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಕೂತ್ಕೊಂಡಿದ್ದಾರೆ. ಎಲ್ಲರೂ ಒಂದಿಷ್ಟು ಯಾರ್ಯಾರೆಲ್ಲ ಬರ್ತಾರೆ ಅಂತ ವೆಯ್ಟ್ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ವೆಹಿಕಲ್ ಹೊರಡ್ತು. ಈಗ ನಾನು ಅಥರ್ವ, ಆರಾಧ್ಯ ಕೂತಿದ್ದೀವಿ. ಇದು ನೋಡಿದ್ರಲ್ವ, ಇದು ನಾನು ಮದುವೆ ಆಗಿರೋಂಥ ಹಾಲ್. ಇದು ನಮ್ಮ ಅಜ್ಜಿ ಊರಲ್ಲಿ. ಹಾಗೆ ಖುಷಿ ಅನ್ನಿಸ್ತಾ ಇತ್ತು ವಾತಾವರಣ, ನಮ್ಮೂರಿನ ವಾತಾವರಣ, ಅಜ್ಜಿ ಊರಿನ ವಾತಾವರಣ. ಹಾಗೆ ಬೀಚ್. ನಮಗೆ ಅಲ್ಲಿಂದ ಮದುವೆ ಹಾಲಿಗೆ ಬಂದುಬಿಟ್ಟು 1.5 ಗಂಟೆ ಜರ್ನಿ. ಸೊ ಇದು ಸಮುದ್ರದ ವ್ಯೂ. ಸೌಂಡ್ ಒಂದು ಸಖತ್ತಾಗಿ ಅನ್ನಿಸ್ತಾ ಇತ್ತು ನನಗೆ. ಹಾಗೆ ಮದುವೆ ಹಾಲಿಗೆ ನಾವು ಬಂದು ತಲುಪಿದ್ವಿ. ಈಗ ಹಾಲ್ ಹತ್ರ ಕೂಡ ಬಂದಾಯಿತು. ನಾವು ಈಗ ಒಳಗೆ ಹೋಗಬೇಕಿತ್ತು. ಅವರು ನಮ್ಮನ್ನು ಕರ್ಕೊಂಡು ಹೋಗಬೇಕಿತ್ತು ಹಾಲ್ ಹತ್ರ. ಸೊ ಈಗ ನಾವು ಬಂದ್ವಿ. ನಮಗೆ ರೂಮ್ ಕೂಡ ಕೊಟ್ಟಿದ್ರಲ್ವ, ಸೊ ರೂಮ್ ಹತ್ರ ನಾವೆಲ್ಲ ಈಗ ಹೊರಡ್ತಾ ಇದ್ದೀವಿ. ಇದು ಹಾಲು. ಇವನು ದೊಡ್ಡ ಅಣ್ಣನ ಮಗ ನಿತೇಶ್. ಹಾಗೆ ಇಲ್ಲಿ ಅಣ್ಣ ಕೂಡ ಬರ್ತಾ ಇದ್ದಾರೆ ನೋಡಿ, ಸೋದರತ್ತೆ ಅಣ್ಣ, ಹಾಗೆ ಅಪ್ಪ. ಹಾಗೆ ರೂಮ್ ಹತ್ರ ಬಂದಿದ್ದೀವಿ. ರೂಮ್ ಹತ್ರ ಬಂದಾಗ ಮದುಮಗನಿಗೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇವರು ಚಿಕ್ಕತ್ತಿಗೆಯ ತಂದೆ. ಸೊ ಅವರು ರೆಡಿ ಮಾಡ್ತಾಯಿದ್ರು
ಮದುಮಗನಿಗೆ. ನಂತರ ನಾವೆಲ್ಲರೂ ಕೂಡ ಒಂದಿಷ್ಟು ಕೆಲವೊಂದೆಲ್ಲ ರೆಡಿ ಆಗಬೇಕಿತ್ತಲ್ವ, ಫೈನಲ್ ಟಚಪ್ ಅನ್ನೋ ಥರ ಸ್ಯಾರಿ ಎಲ್ಲ ಉಟ್ಕೊಂಡೇ ಬಂದಿದ್ವಿ. ಕೆಲವೊಂದು ಕೆಲಸಗಳು ರೆಡಿ ಆಗುವಂಥದ್ದನ್ನೆಲ್ಲ ಮಾಡ್ತಾಯಿದ್ದೀವಿ. ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಈಗ ನಾವೆಲ್ಲರೂ ರೆಡಿಯಾಗಿದ್ದೀವಿ. ರೆಡಿಯಾಗಿಬಿಟ್ಟು ಮದುಮಗನ ದಿಬ್ಬಣ ಮಂಟಪಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ತಯಾರಿಯಾಗಿದೆ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಮೊದಲಿಗೆ ಮದುಮಗಳ ತಾಯಿ ಬಂದುಬಿಟ್ಟು ಕಾಲು ತೊಳೆದು ಮದುಮಗನಿಗೆ ಹಾಗೆ ಕೆಂಪು ನೀರಿನ ಆರತಿನ ಮಾಡಿಬಿಟ್ಟು ನಂತರ ಇಲ್ಲಿ ಉಳಿದು ಕೆಲವೊಂದೆಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿಬಿಟ್ಟು ನಂತರ ಮದುಮಗನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ಕೆಲವು ಶಾಸ್ತ್ರಗಳೆಲ್ಲ ಆದಮೇಲೆ ದೀಪವನ್ನು ಹಚ್ಚಿಬಿಟ್ಟು ಮದುಮಗಳ ತಂದೆ ಮದುಮಗನ ಕೈ ಹಿಡಿದುಬಿಟ್ಟು ಮಂಟಪಕ್ಕೆ ಹೋಗುವಂಥದ್ದು. ಈಗ ಕೊನೆಗೆ ನಾವು ಅವರಿಗೆ ಹಾಗೆ ಅವರು ನಮಗೆ ಅಕ್ಷತೆ ಹಾಕಿಬಿಟ್ಟು ನಂತರ ದಿಬ್ಬಣ ಒಳಗೋಗುವಂಥ ಪದ್ಧತಿ ನಮ್ಮಲ್ಲಿರೋವಂಥದ್ದು. ನಂತರದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ನಂತರ ನಾವು ಮದುಮಗಳ ಹತ್ರ ಹೋಗಿದ್ದೀವಿ. ಅಂದರೆ ಮದುಮಗಳಿಗೆ ಸೀರೆ, ಕುಂಕುಮ, ಬಳೆ ಇವನ್ನೆಲ್ಲ ಕೊಡುವಂಥ ಶಾಸ್ತ್ರ. ಸೊ ಮದುಮಗನ ಅಮ್ಮ ಅಂದರೆ ನನ್ನ ಚಿಕ್ಕಮ್ಮ ಮದುಮಗಳಿಗೆ ಎಲ್ಲದನ್ನು ಕೊಡೋದಕ್ಕೆ ಹೋಗಿರೋವಂಥದ್ದು. ಹಾಗೆ ನಾವು ಎಲ್ಲರೂ ಕೂಡ ಮನೆಯ ಹೆಂಗಸರು ಎಲ್ಲರೂ ಕೂಡ ನಾವು ಹೋಗ್ತೀವಿ. ಹಾಗೆ ಇಲ್ಲಿ ಮದುಮಗ ಕೂಡ ಕಾಯ್ತಾ ಇದ್ದಾನೆ ನೋಡಿ. ಮದುಮಗಳನ್ನು ಈಗ ಮಂಟಪಕ್ಕೆ ಕರ್ಕೊಬರ್ಬೇಕು. ಸೊ ಮದುಮಗಳನ್ನು ಅವರು ಸೋದರ ಮಾವಂದರು ಕರ್ಕೊಬರ್ತಾ ಇದ್ದಾರೆ ಈಗ. ಸೊ ಕಾಯ್ತಾ ಇದ್ದೀವಿ ನಾವು.
ಈಗ ಮದುಮಗಳನ್ನು ಧಾರೆ ಎರೆದು ಕೊಡ್ತಾ ಇದ್ದಾರೆ. ಕನ್ಯಾದಾನ ಕೂಡ ಒಂದು ಶ್ರೇಷ್ಠ ದಾನ ಅಲ್ವಾ? ಹೌದು, ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಅಂತರ್ಪಟನ ತೆಗೆದುಬಿಟ್ಟು ಒಬ್ರಿಗೊಬ್ರು ಹಾರ ಹಾಕಿ ಆಯಿತು. ಹಾಗೆ ಇನ್ನೊಂದಿಷ್ಟು ಕೆಲವೊಂದೆಲ್ಲ ಭಟ್ರು ಹೇಳಿರುವಂಥ ಶಾಸ್ತ್ರಗಳು ಕೂಡ ನಡೀತಾ ಇದೆ. ಗಂಡಿನ ಕಡೆ ಮನೆಯವರಿಂದ ನಮಗೊಂಥರ ಖುಷಿ ಅಂತಂದರೆ ಹೆಣ್ಣಿನ ಮನೆಯವ್ರಿಗೂ ಕೂಡ ಒಂಥರ ಖುಷಿ ಇರುತ್ತೆ. ಮದುವೆ ಅಂತಂದ್ರೇ ಹಾಗೆ ಅಲ್ವಾ? ಇಲ್ಲಿ ಚಿಕ್ಕಮ್ಮ ಬಂದುಬಿಟ್ಟು ಮಾಂಗಲ್ಯ ಸರನ್ನು ಎಲ್ಲರ ಹತ್ರನೂ ಕೊಟ್ಟು ನಮಸ್ಕಾರ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಈಗ ಮಾಂಗಲ್ಯ ಕಟ್ಟೋ ಸಮಯ ಕೂಡ ಬಂತು. ಎಲ್ಲ ಮದುವೆ ಶಾಸ್ತ್ರಗಳು ಕೂಡ ಆಯಿತು. ಹಾಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡೋಕ್ಕೆ ಬರ್ತಾಯಿದ್ದಾರೆ. ನಾವು ಕೂಡ ಹೋಗಿದ್ದೀವಿ. ಹಾಗೆ ನಾವೆಲ್ಲ ಆದಮೇಲೆ ಎಲ್ಲರೂ ಸೇರಿಬಿಟ್ಟು ಒಂದು ಗ್ರೂಪ್ ಫೋಟೋಗಳನ್ನು ಕೂಡ ತಗೊಂಡ್ವಿ. ಹಾಗೆ ಫ್ಯಾಮಿಲಿ ಫೋಟೋ ಕೂಡ ಎಲ್ಲರನ್ನೂ ಸೇರಿಸೋದು ಒಂದು ಸೈಡ್ ಬಂದುಬಿಟ್ಟು ಸೇರಿಸೋದೇ ದೊಡ್ಡ ಕಷ್ಟ. ಎಲ್ಲರೂ ಒಂದೊಂದು ಕಡೆ ಒಂದೊಂದು ಜವಾಬ್ದಾರಿ, ಹಾಗೆ ಒಬ್ಬೊಬ್ಬರ ಹತ್ರ ಮಾತಾಡ್ಕೊಂಡಿರ್ತಾರೆ ಅಲ್ವಾ. ಹಾಗೆ ಮದುಮಕ್ಕಳು ಕೂಡ ಅಷ್ಟೇ, ಅವರು ಕೂಡ ಒಂದಿಷ್ಟು ಫೋಟೋ ಸೆಷನ್ಸ್ಗಳೆಲ್ಲ ಇದ್ವಲ್ವ. ಸೊ ಅವರು ಕೂಡ ಒಂದಿಷ್ಟೆಲ್ಲ ಫೋಟೋಸ್ಗಳನ್ನು ಕೂಡ ತಗೊಂಡ್ರು. ಹಾಗೆ ಮದುಮಕ್ಕಳ ಒಂದು ಫೋಟೋ ಸೆಷನ್ ಆದಮೇಲೆ ಮದುಮಗನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ ಬಂದಿದ್ದರು. ಸೊ ಆ ಫ್ರೆಂಡ್ಸ್ಗಳೆಲ್ಲ ಒಂದು ಗ್ರೂಪ್ ಫೋಟೋಗಳನ್ನು ಕೂಡ ಅವರು ಕೂಡ ಇಲ್ಲಿ ತಗೊಳ್ತಾ ಇದ್ದಾರೆ. ಎಲ್ಲ ಮದುವೆಯ ಕಾರ್ಯಕ್ರಮ ಕೂಡ ಆಯಿತು, ಊಟ ಕೂಡ ಆಯಿತು, ಹಾಗೆ ಫೋಟೋ ಸೆಷನ್ಸ್ ಕೂಡ. ಈಗ ಮದುಮಗಳನ್ನು ಒಪ್ಪಿಸ್ಕೊಡೋವಂಥ ಶಾಸ್ತ್ರ ಈಗ.
ಇಲ್ಲಿ ಮದುಮಗಳನ್ನು ಒಪ್ಸ್ಕೊಡೋಂಥ ಶಾಸ್ತ್ರ ನಡೀತದೆ. ಇವನೊಬ್ಬನೇ ಕೂತಿದ್ದಾನೆ. ನಾವೊಂದಿಷ್ಟು ಕಾಲು ಕೂಡ ಎಳೆದ್ವಿ ಅವನಿಗೆ, ಏನು ಒಬ್ಬನೇ ಕೂತಿದ್ದೀಯಾ ಅಂತ ಹೇಳ್ಬಿಟ್ಟು, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಅಲ್ಲಿ ಒಪ್ಸ್ಕೊಡೋ ಅಂಥ ಪ್ರೋಗ್ರಾಮ್ ಕೂಡ ನಡೀತಿದೆ. ಹಾಗೆ ನಾವೆಲ್ಲ ಒಂದಿಷ್ಟು ಅವನಿಗೆ ಕಾಲು ಕೂಡ ಎಳಿತಾ ಇದ್ವಿ ಇಲ್ಲಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗನ್ನೆಲ್ಲ ಒಪ್ಸ್ಕೊಟ್ಟಿದ ನಂತರ ಮದುಮಗನ ಕೈ ಹಿಡಿದ್ಬಿಟ್ಟು ಮದುಮಗಳನ್ನು ಒಪ್ಸ್ಕೊಡೋ ಅಂಥ ಶಾಸ್ತ್ರ. ಈಗ ನಾವು ಮದುಮಗಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋವಂಥದ್ದು. ಸೊ ದಿಬ್ಬಣಪುರ ಇಲ್ಲಿ ಒಂದು ಕಡೆ ಸೇರ್ತಾ ಇದ್ದೀವಿ. ಇಷ್ಟು ಈಗ ನಾನು ಮಾಡಿರೋಂಥ ವಿಡಿಯೋದಲ್ಲಿರೋವಂಥದ್ದು. ಮದುವೆಯ ಒಂದು ಪೂರ್ತಿ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡಿದ್ದೀನಿ. ಹಾಗೆ ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ, ಅಂದರೆ ಮದುವೆ ಆದಮೇಲೆ ನಮ್ಮ ಮದುಮಗಳನ್ನು ಹೇಗೆ ಮನೆ ತುಂಬಿಸ್ಕೊಂಡ್ವಿ, ಹಾಗೆ ನಂತರ ಸತ್ಯನಾರಾಯಣ ಕಥೆ ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನು ನಾನು ವಿಡಿಯೋ ಹಾಕ್ತೀನಿ. ಹೊಸ ವ್ಯೂವರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.